ಬುಕ್ಕಿಂದ ಆಚೆ ಬಂದರೆ ಇವಾಗ ಒಂದಿಷ್ಟು ಜನನ ಮಾತಾಡಿಸಿದಾಗ ನಮಗೆ ತಿಳಿದಿದ್ದೇನಂತಂದರೆ, ಒಬ್ಬರು ಥಿಯೇಟರ್ ಮಾಲೀಕನ್ನ ನಾವು ಮಾತಾಡಿಸಿದಾಗ ಅವ್ರು ಹೇಳೋದು 40-50% ಇದು ಮಾರ್ಕೆಟೇ ಹೋಗ್ಬಿಟ್ಟಿದೆ ಅಪ್ಪು ಹೋದ್ಮೇಲೆ, ಈ ಥರ ಇದೆ ಸರ್. ಸೊ ಎಷ್ಟು ಅವ್ರು ಅದನ್ನು ಹೇಳಿದ್ರು, ಒಂದು ಫಿಲ್ಮ್ ಅಂತಂದರೆ ಜಸ್ಟ್ ಹೀರೋ ಆಗಿ ಬಂದು ಆ್ಯಕ್ಟ್ ಮಾಡ್ತಿರ್ಲಿಲ್ಲ, ಅದನ್ನು ತಮ್ಮದು ಅಂತಂದು ತೊಗೊಂಡ್ಬಿಟ್ಟು ಅದನ್ನು ಮಾಡ್ತಾ ಇದ್ದಿದ್ದು. ಆ ಒಂದು ಡೆಡಿಕೇಶನ್ ಅವರಲ್ಲಿ ಜಾಸ್ತಿ ಇತ್ತು, ಹಾಗಾಗಿ ಜನ ಜಾಸ್ತಿ ಇಷ್ಟಪಡ್ತಾ ಇದ್ರು ಅಂತಂದು. ಸೊ ಈಗ ಅಭಿಮಾನಿಗಳು ಕೂಡ ಅಷ್ಟೇ, ಅಪ್ಪು ಅವ್ರನ್ನ ಕೇವಲ ಫಿಲ್ಮಿಂದ ಇಷ್ಟಪಟ್ಟಿದ್ದಲ್ಲ, ಅವ್ರು ಮಾಡಿದಂತಹ ಕೆಲಸಗಳು, ಅದು ಅವ್ರು ತೀರ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು ಏನೇನೆಲ್ಲ ಅವ್ರ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಅಪ್ಪು ಇದ್ದಾಗ ಒಂದು ಅಭಿಮಾನಿಗಳ ಬಳಗ ಹೆಂಗಿತ್ತು, ಅಪ್ಪು ಹೋದ್ಮೇಲೆ ಅದ್ರ ಡಬಲ್ ಆಗಿ ಆರಾಧ್ಯ ದೈವ ಅನ್ನೋ ರೀತಿಯಾಗಿ ಬಂದ್ಬಿಟ್ರು ಅಂತ. ಟ್ರೂ ಮ್ಯಾಮ್, ನಿಜ ಮ್ಯಾಮ್. ಫ್ರ್ಯಾಂಕ್ ಆಗಿ ಹೇಳ್ತೀನಿ ಮ್ಯಾಮ್, ನಮಗೆ ಆ್ಯಸ್ ಎ ಫ್ರೆಂಡ್ ನಾವು ಅಪ್ಪು ಜೊತೆಗಿದ್ದಾಗಲೂ ಎಷ್ಟೋ ಜನ ಬಂದು ಮೀಟ್ ಮಾಡೋರು, ಆಮೇಲೆ ನಮ್ಗೆ ಗೊತ್ತಾಯಿತು ಅದೆಲ್ಲ ಸಹಾಯ ಅಂತ. ನಾವು ಅಲ್ಲಿ ತನಕ ಏನು ಅಂದ್ಕೊಂಡ್ವಿ, ಫ್ಯಾನ್ ಜೊತೆ ಕೂತಿಯಾನೆ ನಾವೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿರ್ತಿದ್ವಿ. ಅವನು 2 minutes ಬ್ರ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹೋಗಿ ಯಾರನ್ನೋ ಮಾತಾಡಿಸ್ಕೊಂಡು ಏನೋ ಇದು ಮಾಡ್ಕೊಂಡು ಬರೋಣ. ಆಮೇಲೆ ನನಗೆ ಬರೀಬೇಕಾದ್ರೆ ನನಗೆ ಚಂದ್ರು ಅವರು, ಗುರುರಾಜ್ ಅವರೆಲ್ಲ ಹೇಳಿದ್ದು, ಸರ್ ಇಲ್ಲ ಸರ್ ಬಾಸ್ ನಮಗೆ ಅಮೌಂಟ್ ಕೊಟ್ಬಿಟ್ಟು ಬರೋಕ್ಕೆ ಹೇಳಿದ್ರು. ಅದೆಲ್ಲ ಈಗ ನನಗೆ ಅದೆಲ್ಲ ಏನು ಅಂದ್ಕೊಳ್ತಿದ್ವಿ ಅಂದರೆ, ನಾವೇನೋ ಹೆಂಗೆ ಅಂದರೆ ಮುಚ್ಚುಮರೆ ಅಲ್ಲ, ಬಟ್ ಅವ್ರಿಗೆ ಹೆಲ್ಪ್ ಮಾಡಿದ್ದು ನಮಗೆ ಹೇಳಿ ಅವ್ರಿಗೊಂದು ಬೇಜಾರಾಗಬಾರ್ದು, ಆ ಯೋಚನೆ ಅಪ್ಪುಲ್ಲಿ ತುಂಬ ಜಾಸ್ತಿ ಇತ್ತು. ಬಲ್ಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಯಾಕೆಂದರೆ ಬೇರೆಯವ್ರಿಗೆ ಅವರು ಯಾರಿಗೂ ಇವಾಗ ನಮ್ಗೆ ಹೆಂಗೆ ಅಂದರೆ, ನಾವೆಲ್ಲ ಮೀಟ್ ಮಾಡ್ತಾ ಇದ್ದಿದ್ದು ಫ್ರೆಂಡ್ಸ್ ಥರ. ಈಗ ಪ್ರಾಕ್ಸ್ ಈಸ್ ಕಮ್ ಫ್ರಮ್ ಬೆಳಗಾಂ, ಈಸ್ ಕಮ್ ಫ್ರಮ್ ಇದು, ಆ ಥರ ಏನೋ ಫ್ಯಾನ್ಸ್ ಥರ ಮೀಟ್ ಮಾಡ್ತಿದ್ವಿ. ಬಟ್ ಆಮೇಲೆ ಲೇಟರ್, ಅದು ಏನು ಲೇಟರ್ ಅಂದರೆ 1-2 ವರ್ಷ ಅಲ್ಲ, 15-20 ವರ್ಷ ಆದಮೇಲೆ ನಮ್ಗೆ ಗೊತ್ತಾಗಿದ್ದೀವೆಲ್ಲ. ಸೊ ಪ್ರತಿಯೊಬ್ಬರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವಾಗ ಮುಂಚೆ ಅಪ್ಪು ಅಂತಂದರೆ ಬೇಜಾರು ಮಾಡ್ಕೊಳ್ತಾ ಇದ್ರು, ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅಪ್ಪು ಅಂದರೆ ಸೆಲೆಬ್ರೇಟ್ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಸೊ ಇದು ಒಂದು ವ್ಯಕ್ತಿತ್ವನ ಉಳಿಸ್ಕೊಂಡು ಬರ್ತಾ ಇರುವಂತಹ ಒಂದು ಅಭಿಮಾನಿಗಳಾಗಿರ್ಬೋದು, ಅಶ್ವಿನಿ ಮ್ಯಾಮ್ ಆಗಿರ್ಬೋದು. ಸೊ ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಒಂದು ಅಭಿಮಾನಿಗಳು ತಮ್ಮ ಒಂದು ಆರಾಧ್ಯ ದೈವ ಅಂತಂದು ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತಾರೆ, ನೆಸೆಸಿಟಿ ಇರಲಿಲ್ಲ. ಇವಾಗ ಅಪ್ಪು ನಮ್ಮ ಜೊತೆ ಇಲ್ಲ ಅಂದರೆ ಅವ್ರು ಮರಿಬೋದಾಗಿತ್ತು. ಸೊ ಮರೆಯೋಕ್ಕೆ ಆಗದೆ ಇರುವಂತಹ ಒಂದು ಜೀವ. ಮ್ಯಾಮ್ ಹೇಳ್ತಾರಲ್ಲ ಮ್ಯಾಮ್, ತುಂಬ ಸಿಂಪಲಾಗಿ ಹೇಳ್ತಾರೆ, ಎಕ್ಸ್ಟ್ರಾಡಿನರಿ ಅಂದರೆ ಏನು ಅಂತ. ಅಪ್ಪು ಸರ್ ಇಲ್ಲ, ಆರ್ಡಿನರಿಗಿಂತ ಎಕ್ಸ್ಟ್ರಾ ಇದ್ದವರೇ ಎಕ್ಸ್ಟ್ರಾಡಿನರಿ ಅಲ್ವಾ? ಆರ್ಡಿನರಿಗಿಂತ ಎಕ್ಸ್ಟ್ರಾ ಇದ್ದವ್ರು ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅಪ್ಪು ಅವರು ಹಿ ವಾಸ್ ಸಿಂಪ್ಲಿ ಐಕಾನಿಕ್. ಹಿ ವಾಸ್ ಸಿಂಪ್ಲಿ ಒಂಥರ ಹೆಂಗೆ ಅಂದರೆ, ಎಷ್ಟು ಸ್ಪೆಷಲ್ ಅಂದರೆ, ನಮಗೆ ಎಷ್ಟು ಸ್ಪೆಷಲ್ ಅಂದರೆ ಅವರಷ್ಟು ಸಿಂಪಲ್ ಆಗಿಬಿಟ್ರು. ಹೆಂಗೆ ಅಂದರೆ ನಮ್ಗೆ ಗೊತ್ತೇ ಆಗಲಿಲ್ಲ ಮ್ಯಾಮ್, ಅವರಲ್ಲಿರೋ ಎಲ್ಲ ಪ್ರತಿಯೊಂದು ಗುಣನೂ ನಾವು ಕಣ್ಣಲ್ಲಿ ನೋಡಿದ್ದೀವಿ, ಕರೆಕ್ಟಾ? ಆದರೆ ನಮ್ಗೆ ಅದು ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ. ನಮಗೆಲ್ಲ ಏನು ಅನ್ನಿಸ್ತು ಅಂದರೆ, ಸತೀಶ್ ಹೇಳಿದ್ರಲ್ಲ ಏನೋ, ವಿ ಥಾಟ್ ಎವ್ರಿ ಹೀರೋ ಇಸ್ ಲೈಕ್ ಅಪ್ಪು ಅಂತ, ಎಲ್ಲರೂ ಅಪ್ಪು ಥರಪ್ಪ ಅಂತ. ನಮಗೆ ಹೀರೋ ಫ್ರೆಂಡ್ಸ್ ಇಲ್ಲ, ನಮ್ಗಿದ್ದಿದ್ದೆ ಅಪ್ಪು. ನಾವು ಅವನ್ನ ನೋಡಿದ್ರೆ ಎಲ್ಲ ಹೀರೋಸು ಹಿಂಗೆ ಆಡ್ತಾರೋ, ಪೆದ್ದಂಗೆ ನಮ್ಮ ಜೊತೆ ಇರ್ತಾರೆ, ಆಮೇಲೆ ಹೋಗ್ತಾರೆ, ಶೂಟಿಂಗ್ ಮಾಡ್ತಾರೆ, ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ವಾಪಸ್ ಬಂದು ನಮ್ಮ ಜೊತೆ ಆರಾಮಾಗಿ ಫ್ರೆಂಡ್ಸ್ ಆಗಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಇವಾಗ ಏನಾಗಿದೆ ಅಂದರೆ ಮ್ಯಾಮ್, ಅಪ್ಪು ಇವಾಗ ಎಲ್ಲರ ಮೈಂಡಲ್ಲೂ ಒಂದು ಇಮೇಜ್ ಇದೆಯಲ್ಲ, ಆ ಇಮೇಜ್ ಯಾಕಿದೆ ಅಂದರೆ ಅಪ್ಪು ಹಾಗೆ ಇದ್ದಿದ್ದು. ಅಪ್ಪು ನೀವು 9 seconds ಮೀಟ್ ಮಾಡಿ, ಇಲ್ಲಾಂದರೆ 19 years ಫ್ರೆಂಡ್ ಆಗಿ, ಅಪ್ಪು 90% ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾರು ಅಂತ. ಅಷ್ಟು ಸಿಂಪಲ್ಲು, ಅಷ್ಟು ಈಸಿ, ಅಷ್ಟು ಸ್ಟ್ರೇಟ್ ಫಾರ್ವರ್ಡ್, ಅಷ್ಟು ಫ್ರೆಂಡ್ಲಿ, ಎಲ್ಲರನ್ನೂ ತಬ್ಕೊಂಡು ವೆಲ್ಕಮ್ ಮಾಡಿದ್ದಾರೆ. ಅಪ್ಪು ನಾ ಹೇಳಿದ್ನಲ್ಲ, ನನ್ನ ಹತ್ರ 4 ಗ್ಯಾಂಗ್ ಫ್ರೆಂಡ್ಸ್ ಇದ್ದರೆ ಆಗಿನ ಕಾಲದಲ್ಲಿ, ಅಪ್ಪುಗೆ 40 ಗ್ಯಾಂಗ್ ಫ್ರೆಂಡ್ಸ್ ಇದ್ರು. ಆ 40 ಗ್ಯಾಂಗ್ ಫ್ರೆಂಡ್ಸಲ್ಲೂ ಎಲ್ಲ ಕಡೆನೂ ಅಪ್ಪು ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿದ್ರು ಅಲ್ವಾ? ಇನ್ನೊಂದು ಕಡೆ ಕನ್ನಡ ಅಭಿಮಾನಿ ಭಾಳ ಅಪ್ಪು. ಯಾಕಂದರೆ ನಾವು ಕೇಳಿರೋ ಪ್ರಕಾರ, ಯಾಕೆ ನಾವು ಬೇರೆ ಕಡೆ ಹೋಗಬೇಕು, ನಾನು ಸ್ಪೆಷಲ್ ಅಪಿಯರೆನ್ಸ್ ಇದ್ದರೆ ಬನ್ನಿ ಹೇಳಿ ಬಂದ್ ಮಾಡ್ತೀನಿ, ಬಟ್ ನಾನು ಅಲ್ಲಿ ಹೋಗ್ಬೇಕಂದ್ರೆ ಫುಲ್ ಕನ್ನಡ ಫಿಲ್ಮೇ ಆಗಿರಬೇಕು, ಬೇಕಾದ್ರೆ ಕನ್ನಡ ಫಿಲ್ಮ್ನಲ್ಲಿ ತೊಗೊಂಡು ಹೋಗೋಣ ಅಂತ. ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ ಅವರು ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಸೊ ಅಷ್ಟು ಕನ್ನಡದ ಮೇಲೆ ಪ್ರೀತಿ ಯಾಕೆ ಅಂತ? ಮ್ಯಾಮ್, ಒಂದೇನಂದರೆ ನಿಮ್ಮ ಮನೆಯ ವಾತಾವರಣ ಏನಿರುತ್ತೋ ಆ ವಾತಾವರಣದಲ್ಲಿ ನೀವು ಸಾಕಷ್ಟು ವಿಷಯಗಳನ್ನ ನೀವು ಇದು ಇಂಟರ್ನಲೈಸ್ ಮಾಡ್ಕೊಂಡಿರ್ತೀರ ಅಲ್ವಾ?
ಆ ವಾತಾವರಣದಲ್ಲೇ ನೀವು ಸಾಕಷ್ಟು ವಿಷಯನ ಇಂಟರ್ನಲೈಸ್ ಮಾಡ್ಕೊಂಡಿದ್ದೀರ. ಅದೇ ಅಪ್ಪುಗಾಗಿರೋದು. ಅಪ್ಪಾಜಿಗಿರೋ ಕನ್ನಡ ಅಭಿಮಾನ, ಅದು ಆ ಕನ್ನಡ ಅಭಿಮಾನನ ಅಪ್ಪುನೇ ಉಳಿಸ್ಬೋದಲ್ವಾ? ಆ ಶಿವಣ್ಣ, ಅಪ್ಪು, ರಾಘಣ್ಣ ಅವರೇ ತಾನೇ ಉಳಿಸೋದು. ಎಲ್ಲರಿಗಿಂತ ಚಿಕ್ಕವರು ಮನೆಯಲ್ಲಿ ಅಪ್ಪು ಸರ್. ಅವ್ರಿಗೆ ನೀವು ನೋಡಿರೋ ಪ್ರಕಾರ ಎಷ್ಟು ಪ್ಯಾಂಪರಿಂಗ್ ಸಿಗ್ತಾ ಇತ್ತು ಅವರಿಗೆ ಅಂತ? ದೊಡ್ಡ hero ಆದ್ಮೇಲೆ. ಅಮ್ಮ ಆಗಲಿ ಅಪ್ಪಾಜಿ ಆಗಲಿ ಯಾವತ್ತೂ ಅಷ್ಟೇ, ಶಿವಣ್ಣನೂ ಅಷ್ಟೇ, ರಾಘಣ್ಣನೂ ಅಷ್ಟೇ, ಅವರೆಲ್ಲ ಲಕ್ಷ್ಮೀ ಮ್ಯಾಮು, ಆಮೇಲೆ ಪೂರ್ಣಿಮಾ ಮ್ಯಾಮ್, ಅವರೆಲ್ಲರೂ ಅಪ್ಪುನ ಅವ್ನು ನಮಗೆ ಅನ್ನಿಸ್ತಾ ಇತ್ತು ಏನು ಇವನು ಆ್ಯಕ್ಟರ್ ಸ್ಟಾರ್ ಅಂತ. ಬಟ್ ಅವ್ರ ಜೊತೆ ನೋಡಿದಾಗ ಒಬ್ಬ ಫ್ಯಾಮಿಲಿ ಬಾಯ್, ಒಬ್ಬ ಚಿಕ್ಕ ಹುಡುಗ, ಅಪ್ಪಾಜಿ ಅಮ್ಮ ಆಗಲಿ ವೆಲ್ಕಮ್ ಮಾಡೋದಾಗಲಿ ಅವ್ರು ಪ್ರತಿ ಸತಿ ನಾನು ನೋಡ್ತಾ ಇದ್ದೆ. ಅವರು ಅಪ್ಪಾಜಿ ಮುತ್ತು ಕೊಟ್ಬಿಟ್ಟು ಅವ್ರನ್ನ ಮಾತಾಡ್ಸೋರು ಅಲ್ವಾ, ಎಷ್ಟು ಚೆನ್ನಾಗಿರೋದು. ಸರ್ ಇದೆಲ್ಲ ಹೊರತುಪಡಿಸಿದ್ರೆ ಇವಾಗ ನೀವು ಬೈಕರ್ ಕೂಡ ಹೌದು. ಸೊ ನೀವೇನೋ ಒಂದು ದಾಖಲೆ ಮಾಡಿ ಬಂದಾಗ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಿಮ್ಮನ್ನು ಬರಮಾಡ್ಕೊಳ್ತಾರೆ. ಅದು ತುಂಬ ಒಂದು ಸ್ವೀಟ್ ಗೆಸ್ಚರ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ ಪುನೀತ್ ಸರ್ ಕೂಡ ಅವಾಗ ಇದು ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ ನಿಮಗೆ. ಸೊ ಇದೆಲ್ಲ ಒಂದು ಸ್ವೀಟ್ ಗೆಸ್ಚರ್ ಆ ಕಡೆಯಿಂದ ಬಂದಾಗ ಯಾವ ಥರ ಫೀಲ್ ಆಗುತ್ತೆ ಸರ್? ಮ್ಯಾಮ್ ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ನನಗೆ ಏನೇ ಇದು ಅಪ್ಪಾಜಿ ಆಗಲಿ, ಶಿವಣ್ಣ ಆಗಲಿ, ಅಥವಾ ಯಾವುದೇ ರಾಘಣ್ಣ ಆಗಲಿ, ಏನೇ ಕನ್ನಡ ಇಂಡಸ್ಟ್ರಿ ಆಗಲಿ, ಎಲ್ಲಾದ್ರೂ ಎಂಟ್ರಿ ಪಾಯಿಂಟ್ ನನಗೆ ಅಪ್ಪುನೇ. ಅಪ್ಪು ನನ್ನನ್ನು ವೆಲ್ಕಮ್ ಮಾಡಿರೋ ಕಾರಣದಿಂದ ಎಲ್ಲ ಏನು ಕರ್ನಾಟಕನೇ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ, ಓನ್ಲಿ ಬಿಕಾಸ್ ಆಫ್ ಅಪ್ಪು. ಯಾಕೆ ಅಂದರೆ ಅಪ್ಪು ಯಾವ ಥರ ಅಂದರೆ, ನಾವೇನೋ ಒಂದು ಚಿಕ್ಕ ವಿಷಯ ಮಾಡ್ತೀವಿ ಅಂದ್ಕೊಳ್ಳಿ, ಅವಾಗ ಅಪ್ಪು ನಮ್ಗಿಂತ ಜಾಸ್ತಿ ನಮ್ಮನ್ನು ಕೊಂಡಾಡೋನು. ನಮಗೆ ಅನ್ನಿಸ್ತು ಏನು ನಮ್ಗಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದಾನೆ. ಅವ್ನು ನಾನು ಬೈಕ್ ತೊಗೊಂಬಂದಾಗ ಅವ್ನ ಮನೆ ಮುಂದೆ ನಿಲ್ಲಿಸ, ವಾವ್ ಫ್ರ್ಯಾಕ್ಸ್ ಹಿಂಗೆ ಬಂದ್ಯೋ, ಆ ಥರ ಎಲ್ಲ ಎಷ್ಟು ಖುಷಿ ಪಡೋರು ಅಂದರೆ ವಿ ಯೂಸ್ ಟು ಫೀಲ್ ಥ್ರಿಲ್ಡ್. ನಮಗೆ ಅನ್ನಿಸಿತ್ತು ನಾವೇನೋ ಗ್ರೇಟ್ ಮಾಡಿದ್ದೀವಿ ಅಂತ. ಸೊ ಏನಾಯಿತು ಅಂದರೆ ಅಪ್ಪಾಜಿಗೆ ಒಂದಿನ ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಏನು ಅಪ್ಪುಗೆ ಹೇಳಿದೆ, ಐ ವಾಂಟ್ ಟು ಮೀಟ್ ಯುವರ್ ಡ್ಯಾಡ್ ಅಂತ, ಬಾ ಅಂದ. ಸೊ ವಿತಿನ್ 20 minutes ಹೋದೆ ನಾನು. TVS ಏರಿಯಾ ಆಫೀಸ್ ಕನಕಪುರದಿಂದ ಅವ್ರ ಮನೆ ಒಂದು 20 ನಿಮಿಷದಲ್ಲಿ ಹೋಗ್ಬಿಟ್ಟೆ. ಆಮೇಲೆ ಹೋದಾಗ ಅಪ್ಪಾಜಿ ಬಂದರು, ಕೇಳಿದ್ರು ಏನು ಅಂತ. ನಾ ಹೇಳಿದೆ ಈ ಥರ, ಅಪ್ಪಾಜಿ ನನಗೆ ಎವ್ರಿ ಇಯರು ನೀವು ನಂಬಲ್ಲ, ಪ್ರತಿ ರೈಡು ನಾನು 7 ರೈಡ್ ಮಾಡಿದ್ದೀನಿ ಬಾಂಬೆ ಬ್ಯಾಂಗ್ಳೂರು. ಫಸ್ಟ್ ರೈಡಿಂದ ಅಪ್ಪು ನನಗೆ ಸಪೋರ್ಟ್ ಮಾಡಿದ್ದಾರೆ. ಹೆಂಗೆ ಅಂದರೆ ಸುಮ್ಮನೆ ಏನೋ ಒಂದು ಅಟ್ಲೀಸ್ಟ್ ಆ ಪೆಟ್ರೋಲ್ ಬರೋ ಪೆಟ್ರೋಲ್ ಕವರ್ ಆಗೋ ಅಷ್ಟು ದುಡ್ಡು ಕೊಡ್ತಿದ್ರು ನನಗೆ. ಯಾಕೆ ಅಂದರೆ ಇಲ್ಲ ಪ್ರಾಕ್ಸ್ ಏನೋ ಮಾಡ್ತಿದ್ಯಾ, ನನ್ನ ಕಡೆಯಿಂದ ನನ್ನ ಕಾಂಟ್ರಿಬ್ಯೂಷನ್ ಅಂತ ಆ ಥರ. ಸೊ ಅವ್ರ ತಂದೆಗೆ ಹೇಳಿದ್ರು, ನಾವು ತಂದೆ ತಾಯಿ ಯಾವಾಗಲೂ ನನ್ನನ್ನು ರೈಡ್ಗೆ ಹೋಗೋಕ್ಕೆ ಮುಂಚೆ ಬ್ಲೆಸ್ ಮಾಡೋರು. ಸೊ ಅದಾದಮೇಲೆ ಇಟ್ಸ್ ಸೋ ಹ್ಯಾಪನ್ ದಟ್ ನಾನು ಕೇಳಿದೆ ಒಂದಿನ, ನಿಮ್ಮ ತಂದೆ ವಿಲ್ ಹಿ ಇದು ಫ್ಲ್ಯಾಗ್ ಆಫ್ ಅಥವಾ ರಿಸೀವ್ ಮಾಡ್ತಾರೆ ಅಂತ ಕೇಳ್ಬಾ ಅಂದ. ಕೇಳಿದೆ, ಅವರು ಒಪ್ಕೊಂಡ್ರು, ಅಪ್ಪಾಜಿ ಒಪ್ಕೊಂಡ್ರು. ಬಟ್ ಕಾರಣಾಂತರದಿಂದ ಅವ್ರಿಗೆ ಕಿಡ್ನ್ಯಾಪಿಂಗ್ ಟೈಮಲ್ಲಿ ನಾನು ರೈಡ್ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅದು ಇದಾಯಿತು, ನಾನು ಮಾಡಲ್ಲ ಅಂದೆ. ಅವ್ರು ಬರಲಿ ಆಮೇಲೆ ಮಾಡ್ತೀನಿ ಅಂದರೆ ಅವ್ರು ಬಂದಾದಮೇಲೆ ಮೀಟ್ ಮಾಡಿದೆ. ಅವಾಗ ಬಹಳ ಸಂತೋಷದಿಂದ ಈ ವೆಲ್ಕಮ್. ಓಕೆ ಸರ್, ಇದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಮ ಬಗ್ಗೆ ಕೇಳಿದಾಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ರಿಸರ್ಚ್ ಮಾಡಿದಾಗ ಇನ್ನೊಂದು ನನಗೆ ವಿಷಯ ಗೊತ್ತಾಗಿದ್ದು ಅಂತಂದರೆ ಮಲೇಷಿಯಾ ಪ್ರವಾಸಕ್ಕೂ ಕರ್ಕೊಂಡು ಹೋಗ್ತಾರೆ ನಿಮ್ಮ. ಅದೆಲ್ಲ ಹೆಂಗೆ ಗೊತ್ತು ನಿಮಗೆ? ನನಗದು ನಮ್ಮ ಸರ್ ಕಡೆಯಿಂದ ನಾನು ತಿಳ್ಕೊಂಡೆ ಅದನ್ನು. ಸೊ ಅವಾಗ ನಿಮ್ಮ ಮಕ್ಕಳು ವಿಶ್ವೇಶ್ವರ್ ಭಟ್ ಅವರಾ? ಗೊತ್ತಾಯ್ತು. ಅವಾಗ ಅವ್ರಿಗೆ ಹೇಳಿದ್ದೆ, ಕರೆಕ್ಟ್. ಸೊ ಅದೆಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ನಾನು ಆಮೇಲೆ ಯೋಗಿತಾ, ಅಶ್ವಿನಿ, ವಿ ವೆಂಟ್ ಟು ಮಲೇಷಿಯಾ ವಿತ್ ಟೋಟೋ. ಸೊ ಅವಾಗ ಎವ್ರಿ ಮಾರ್ನಿಂಗ್ ಅಪ್ಪು 1.5 ಗಂಟೆ ಅವನು ಅವನ ಮಗಳು ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ, ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ಹೋಗಿ ಒಂದು ಮಗು ಜೊತೆ ಆಟಾಡ್ತಿದ್ದ ಅಂದರೆ ನಾನು ವಿಂಡೋಯಿಂದ ಮೇಲಿಂದ ನೋಡ್ತಾ ಇದ್ದೆ. ಎಷ್ಟು ಸಂತೋಷ ಆಗೋದು ಗೊತ್ತಾ. ಟ್ರೂಲಿ ಹಿ ವಾಸ್ ಅ ಫ್ಯಾಮಿಲಿ ಮ್ಯಾನ್. ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಸರ್ ಅವ್ರ ಲೈಫನ್ನು? ಯಾಕಂದರೆ ಹೀರೋ ಆಗಿ ತುಂಬಾ ಅವ್ರಿಗೆ ಟೆನ್ಷನ್ಗಳಿರುತ್ತೆ, ಮತ್ತು ಮೂವೀಸ್ ಶೂಟಿಂಗ್ ಇರುತ್ತೆ, ಅವ್ರು ಅದನ್ನೆಲ್ಲ ಮೀರಿ ಹೆಂಗೆ ಎಂಜಾಯ್ ಮಾಡ್ತಾರೆ? ಮ್ಯಾಮ್, ನಾವು ಆಫೀಸಲ್ಲಿ ಕೂತ್ಕೊಂಡ್ರೆ ನಮಗೆ ತಲೆ ಬಿಸಿ ಆಗುತ್ತೆ ಅಲ್ವಾ? ಹೌದು. ಬಟ್ ಅಪ್ಪು ಹೆಂಗೆ ಅಂದರೆ ಆಮೇಲೆ ಒಂದು ಕಡೆ ಆಫೀಸ್ ಅಲ್ಲ, ರೋಡಲ್ಲೂ ಶೂಟಿಂಗ್ ನಡೆಯುತ್ತೆ, ವಿಧಾನಸೌಧದಲ್ಲೂ ನಡೆಯುತ್ತೆ, ಎಲ್ಲ ಕಡೆನೂ ನಡೆಯುತ್ತೆ, ಊರಾಚೆನೂ ನಡೆಯುತ್ತೆ. ಆ ಕಂಫರ್ಟ್ ಝೋನ್ ಅನ್ನೋದು ಇಲ್ಲವೇ ಇಲ್ಲ. ಆದರೂ ಅಮೇಝಿಂಗ್ ಮ್ಯಾಮ್.
ಅಪ್ಪು ದ ವೇ ಒಂದು ದಿನ ಕೋಪ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ಅವಾಗ ನೋಡಿದೀವಿ ಅವ್ನು ಯಂಗ್ ಆಗಿದ್ದಾಗ ಅಯ್ಯೋ ಹೌದಾ ಸರ್ ಅಯ್ಯೋ ಆಗಿದ್ದಾಗಿನ ಅಪ್ಪು ಯಾವ ತರ ಇರ್ತಾ ಇದ್ರು? ಆಗ ಅಪ್ಪು ವಾಸ್ ವೆರಿ ಕ್ಲಿಯರ್, ಯಾರಿಗೂ ಹೆದರ್ತಿರ್ಲಿಲ್ಲ. ಹಿ ವಾಸ್ ವೆರಿ ಕ್ಲಿಯರ್. ಅವನ್ನ ಯಾರು ತಡೆದ್ರೆ ಕಷ್ಟನೇ, ಯಾಕಂದ್ರೆ ಅವನ ಮನ್ಸಿನಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಆ ಕ್ಲಾರಿಟಿ ಇದೆ ಅಪ್ಪು. ಒಂದು ಯಾವ್ದಾದ್ರು ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ಒಂದಿದೆ. ನಾನು ಅಪ್ಪು ಎಲ್ಲ MG ರೋಡ್ಗೆ ಹೋಗ್ತಾ ಇದ್ವಿ. ಸೊ ಎಲ್ಲರೂ ವ್ಯಾನಲ್ಲಿ ಎಲ್ಲ ಫ್ರೆಂಡ್ಸು ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ MG ರೋಡ್ಗೆ. ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಹಿಡಿದ್ರು. ಓಕೆ. ಪೊಲೀಸ್ನವ್ರು ಸ್ಟಾಪ್ ಮಾಡಿದ್ರು, ಏನು ಹಿಂಗೆ ಗಾಡಿ ಬರ್ತಾ ಇದೆ ಅಂತ ಏನೋ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದಾಗ ನಮ್ಮ ಹಿಂದೆಯಿಂದ ನಮ್ಮ ನೀಲ್ಕಂಠ ಇಳಿದು ಪೊಲೀಸ್ನವ್ರ ಹತ್ರ ಯಾರಿದ್ದಾರೆ ಗೊತ್ತಾ ಒಳಗೆ ಅಂತ ಆ ರೇಂಜಲ್ಲಿ ನೀಲ್ಕಂಠ ಹೋದ. ಆವಾಗ ಅಪ್ಪು ಇಮಿಡಿಯೇಟಾಗಿ ಇಳಿದು ಸಾರಿ ಸರ್ ಏನಾಯಿತು ಸರ್ ಅಂತ. ಇಲ್ಲ ರೀ ಅದೇನೋ ಇದು ಏನೋ ಸ್ಪೀಡಾಗಿ ಬರ್ತಿದ್ವಿ ಅದು ಏನೋ ಒಂದು ಇಶ್ಯೂ, ಸಾರಿ ಸರ್ ನನ್ನ ತಪ್ಪು ಅಂತ. ಆವಾಗ ಅಪ್ಪುನ ಅವರು ಒಂದು ಸಾರಿ ಕೇಳಿ ಒಂದು ಈ ಥರ ಹೇಳಿ ಆಮೇಲೆ ಅಪ್ಪು ಹೇಳ್ದ ಡ್ರೈವರ್ಗೆ, ಫ್ರೆಂಡ್ಗೆ ಹೇಳ್ದ ಮೆತ್ಕೊಡ್ಸೋ ಅಂತ ಆ ಥರ. ಸೊ ಅದನ್ನು ನೋಡಿ ಅವ್ರಿಗೆ ಒಂಥರ ಏನೋ ಇಲ್ಲ ಪರವಾಗಿಲ್ಲ ಅಂತ. ಅಪ್ಪನ ನೋಡಿದ ತಕ್ಷಣ ಇಲ್ಲ ಪರವಾಗಿಲ್ಲ ಹೋಗಿ ಅಂತ ಹೇಳಿದ್ರು. ಆದ್ರೂ ಲೆಕ್ಕ ಹಾಕಿ ಇವಾಗ ಅಪ್ಪು ಅವನ ಪಾಡಿಗೆ ಅವ್ನು ಕೂತ್ಕೋಬೋದಾಗಿತ್ತು, ವಿ ವುಡ್ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಅಲ್ವಾ. ಬಟ್ ತಪ್ಪು ಅಂತ ಹಿ ವಾಸ್ ವೆರಿ ಕ್ಲಿಯರ್. ಆ ಥರ ಸಡನ್ ಆಗಿ ಅಂದ್ರೆ ಅಷ್ಟು ರಗಡ್ ಆಗಿದ್ದಂತಹ ಅಪ್ಪು ಈ ಸ್ಟೇಜಿಗೆ ಹೆಂಗೆ ಬಂದ್ರು ಮ್ಯಾಮ್? ನಮಗೂ ಅರ್ಥ ಆಗ್ತಿಲ್ಲ ಮ್ಯಾಮ್. ಫ್ರ್ಯಾಂಕ್ ಆಗಿ ಹೇಳಿದ್ವಲ್ಲ, ನಾವೇ ಡಿಸ್ಕೌಂಟ್ ಮಾಡಿಬಿಟ್ವಿ ಅಪ್ಪುನ ಅಲ್ವಾ. ನಾವೇ ಅವನು ಎಷ್ಟು ಗ್ರೇಟು ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ. ಕನ್ಸು ಅಂತ ಏನಾದರೂ ಇಟ್ಕೊಂಡಿದ್ರ ಸರ್ ಅವರು? ಈ ಕನ್ಸು ಐ ಮೀನ್ ಮ್ಯಾಮ್ ತುಂಬ ಇತ್ತು ಮ್ಯಾಮ್, ತುಂಬ ವಿಷಯಗಳು. ಎಷ್ಟೋ ಹೀ ವಾಂಟೆಡ್ ಟು ಡೂ ಮೆನಿ ಥಿಂಗ್ಸ್. ನನಗೇನು ಅನ್ಸುತ್ತೆ, ಅಪ್ಪು ಆ್ಯಂಡ್ ಶಂಕರ್ನಾಗ್. ಓಕೆ. ಶಂಕರ್ನಾಗ್ ಸರು ಅಪ್ಪು ಅಂದರೆ ಅವರಿಬ್ಬರು ಇದ್ದಿದ್ರೆ ಅಯ್ಯೋ ಹೇಗಿರ್ತಾ ಇತ್ತು ಸರ್? ಒಂದು ವೇಳೆ ಅಪ್ಪು ಸರು ಶಂಕರ್ನಾಗ್ ಸರು ಇದ್ದಿದ್ರು ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು. ಅಯ್ಯೋ ಮ್ಯಾಮ್, ಸಿನಿಮಾ ಇಂಡಸ್ಟ್ರಿ ಅಲ್ಲ, 1980s ಮೆಟ್ರೋ ಪ್ರಾಜೆಕ್ಟ್ ತೊಗೊಂಡವರು ಶಂಕರ್ನಾಗ್ ಸರ್ ಆನ್ ಇಸ್ ಓನ್ ಫಂಡಿಂಗ್. ಏನಾದರೂ ಒಂದು ಆಗ್ತಾ ಇತ್ತು ಒಳ್ಳೆ. ಏನಯ್ಯೋ ಏನಾರು. ಆಮೇಲೆ ಅಪ್ಪು ಇದ್ದಿದ್ರೆ ಇವಾಗ ಬೇರೆ ಥರ ಪಾಸ್ಟ್ 3 years. ಸರ್ ಈಗ ಫ್ಯಾನ್ಗಳಿಗಾಗಿರ್ಬಹುದು, ಫ್ಯಾಮಿಲಿ ಮೆಂಬರ್ಗೆ ಒಂದು ರೋಲ್ ಮಾಡೆಲ್ ಅಂತಂದು ಅವ್ರ ಅಪ್ಪನ ಎಲ್ಲರೂ ಕೂಡ ನೋಡ್ತಾರೆ. ಸೊ ಆ ಥರ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ಳೋದು, ಯಾಕಂದರೆ ನಮಗೆ ಫೇಕ್ ಮಾಡೋಕ್ಕಾಗಲ್ಲ, ಎಷ್ಟು ದಿನ ಅಂತ ನಾವು ಫೇಕ್ ಮಾಡೋಕ್ಕಾಗತ್ತೆ. ಆ ಥರ ವ್ಯಕ್ತಿತ್ವನ ಮೈಗೂಡಿಸ್ಕೊಳ್ಳೋದು, ಅದನ್ನು ಅದೇ ಥರ ನಡ್ಕೊಂಡು ಹೋಗೋದು, ಅದನ್ನು ಮಕ್ಕಳುಗಳಿಗೂ ಅದೇ ಥರ ಹೇಳ್ಕೊಟ್ಟಿದ್ದಾರೆ ಸರ್. ಐ ಮೀನ್ ಈ ಥರ ಇರಬೇಕು, ಜೀವನ ಈ ಥರ ನಡ್ಸ್ಕೊಂಡು ಹೋಗಬೇಕು, ಈ ಥರ ಜನಗಳನ್ನು ಗ್ರೀಟ್ ಮಾಡಬೇಕು, ಆ ಥರದ್ದು ಏನಾದರೂ ಅವ್ರಿಗೆ ಹೇಳ್ಕೊಡ್ತಿದ್ದುಂಟಾ? ಮ್ಯಾಮ್ ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಅಪ್ಪುಗೆ ನಾನು ಇನ್ಫ್ಯಾಕ್ಟ್ ಸುಮ್ಮನೆ ತಮಾಷೆಗೆ ಹೇಳ್ತೀನಿ, ಅಪ್ಪು ನಾನು ಬಯೋಗ್ರಫಿ ಬರೀಬೇಕಾದ್ರೆ ಕೇಳಿದರು, ನಿಮಗೆ ಪ್ರಾಕ್ಸಿಂಗ್ ಏನಾರು ಮೀಟ್ ಮಾಡಬೇಕು ಅಂತ ಆಸೆ ಇದೆಯಾ ಅಂತ. ನಾ ಹೇಳಿದ್ದೆ ಐ ವಾಂಟ್ ಟು ಸಿ ಅಮಿತಾಬ್ ಬಚ್ಚನ್ ಆ್ಯಂಡ್ ರಜನಿಕಾಂತ್ ಅಂತ. ಸೊ ರಜನಿಕಾಂತ್ ಐ ಆಲ್ರೆಡಿ ಮೆಟ್ ಥ್ಯಾಂಕ್ಸ್ ಟು ಯು ಅಂದೆ, ಬಿಕಾಸ್ ಅಪ್ಪು 100 daysಲ್ಲಿ ನಾ ಕರೆದಿದ್ರು, ರಜನಿಕಾಂತ್ ಬರ್ತೀಯಾರೆ ಬಾ ಅಂತ ಹೇಳಿದರು. ಸೊ ಆ ಥರ. ಬಟ್ ಅಮಿತಾಬ್ ಬಚ್ಚನ್ನ ಐ ವಾಂಟ್ ಮೀಟ್ ಅಂತ. ಆವಾಗ ಸಡನ್ನಾಗಿ ಒನ್ ನೈಟ್ ಫೋನ್ ಬಂತು. ಫೋನ್ ಮಾಡಿಬಿಟ್ಟು ವಾಟ್ ಯು ಡೂಯಿಂಗ್ ಟುಮಾರೋ ಅಂದ. ಅದಕ್ಕೆ ನಾನು ಹೇಳಿದೆ ನಥಿಂಗ್, ಡೂಡ್ ಸೇಮ್, ಕ್ಯಾನ್ ಯು ರೀಸ್ಕೆಡ್ಯೂಲ್ ಅಂದ. ಯಾ ಆಫ್ ಕೋರ್ಸ್ ಅಂದೆ. ಓಕೆ ಕಮ್ ಹೋಮ್ ಇನ್ ದ ಮಾರ್ನಿಂಗ್, ವಿಲ್ ಫ್ಲೈ ಟು ಬಾಂಬೆ ಅಂತ. ವೈ ಅಂದರೆ ವಿಲ್ ಮೀಟ್ ಅಮಿತಾಬ್ ಬಚ್ಚನ್ ಅಂತ. ನೋಡಿ ಮ್ಯಾಮ್, ನಾನು ಯಾವತ್ತೋ ಒಂದು ದಿನ ಹೇಳಿದ್ದು ಅಪ್ಪು ಜ್ಞಾಪಕ ಇಟ್ಕೊಂಡು ಸಡನ್ನಾಗಿ ಅವನು ಅಮಿತಾಬ್ ಬಚ್ಚನ್ನ ಮೀಟ್ ಮಾಡ್ಬೇಕು ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಹೋಲ್ ಡೇ ವಿ ಸ್ಪೆಂಟ್ ವಿತ್ ಅಮಿತಾಬ್ ಬಚ್ಚನ್ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೇಳಿದ್ರಲ್ಲ ಅವಾಗ ಒಂದು ಡಿಸಿಷನ್ ಆಯಿತು. ಅವಾಗ ಸುವರ್ಣಲ್ಲಿ ಇವರು ಅನೂಪ್ ಸರ್ ಎಲ್ಲ ಬಂದಿದ್ದರು. ಅವ್ರು ಹೇಳಿದ್ರು, ಸಿ ಅಪ್ಪು, ಅಮಿತಾಬ್ ಬಚ್ಚನ್ ಹೆಂಗೆ ಹಿಂದಿನ ಮಾತಾಡ್ತಾರೋ ಅದೇ ಥರ ನಾವು ಕನ್ನಡನ ಒಂದು ಸ್ಟೇಜ್ ಕನ್ನಡ ಇದೆಯಲ್ಲ, ನೀವು ಇಲ್ಲಿ ಇವತ್ತು ಬಂದಿರುವುದು ಏಕೆಂದರೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೀವಿ, ಆ ಥರ ಮಾತಾಡಬೇಕು ಅಂತ. ಆವಾಗ ಅಪ್ಪು ಚೆಕ್ ಮಾಡಿದ್ರು. ಆಮೇಲೆ ಟ್ರೈನಿಂಗ್ ಎಲ್ಲ ಆಯಿತು. ಆಮೇಲೆ ವೆರಿ ಸೂನ್ ಅಪ್ಪು ಹೇಳಿದ್ರೆ ಇದೆಲ್ಲ ಆಗಲ್ಲಪ್ಪ, ನಾನು ಹಿಂಗೆ ಮಾತಾಡ್ತೀನಿ ಅಂತ. ನೋಡಿ ಎಷ್ಟು ಕ್ಲಾರಿಟಿಯಿಂದ ಅವರು, ಅನುಶ್ರೀ ಅವ್ರು ಹೇಳಿದ್ರು,
ಅಪ್ಪು ಅವತ್ತಿನ ದಿನ ಒಂದು ಡಿಸಿಷನ್ ತಗೊಂಡು ಅವರು ಇದು ಏನು ಒಂದು ಸ್ಟೇಜ್ ಕನ್ನಡ ಬೇಡ, ಆಡು ಭಾಷೆ ಅಂತೀವಲ್ಲ, ಆಡು ಭಾಷೆಯಲ್ಲಿ ನಾನು ಮಾತಾಡ್ತೀನಿ, ನಾಡು ಭಾಷೆ ಅಲ್ಲ ಆಡು ಭಾಷೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಡಿಸೈಡ್ ಮಾಡಿರೋ ಒಂದು ಡಿಸಿಷನ್ನು ಎಂಟೈರ್ ಇಂಡಸ್ಟ್ರಿನೇ ಚೇಂಜ್ ಮಾಡ್ತು. ಇವಾಗ ಎಲ್ಲ ಕಾಂಪಿಯರ್ಸು ಇವಾಗ ನಾನು ಇಲ್ಲಿ ಏನು ಹೇಳಲಿಕ್ಕೆ ಬಂದಿದ್ದೀನಿ ಎಂದರೆ ಅನ್ನೋ ಬದಲು ಏನ್ ಹೇಳಕ್ ಬಂದಿದ್ದೀನಿ ಅಲ್ಲ, ಡೈರೆಕ್ಟ್ ಆಗಿ ಇದನ್ನ ಮಾಡೋಣ ಬನ್ನಿ ಅಂತ ಆ ಎಲ್ಲ ಆ ಫಿಲ್ಲರ್ಸ್ ಗಿಲ್ಲರ್ಸ್ ಎಲ್ಲ ಹೋಗೇ ಬಿಡ್ತು. ಆಮೇಲೆ ಇವನ್ ಲ್ಯಾಂಗ್ವೇಜ್, ಇವಾಗ ನೀವು ಕನ್ನಡ ಚಾನೆಲ್ಸ್ನ ನೋಡಿ, ಎಷ್ಟೋ ಕಡೆ ನಿಮಗೆ ಜೀರ್ಣ ಆಗುತ್ತೆ, ಡೈರೆಕ್ಟಾಗಿ ಜೀರ್ಣ ಆಗುತ್ತೆ. ಇವಾಗ ನೀವು ಮಾತಾಡ್ತಿರೋದು ನೋಡಿ, ನೀವು ಎಲ್ಲರೂ ಮಾತಾಡೋ ಹಂಗೆ ಮಾತಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ಲಿ ಅಪ್ಪು ವಾಸ್ ದ ಇನ್ಸ್ಪಿರೇಷನ್. ಯಾಕಂದ್ರೆ ಅಪ್ಪು ಅದನ್ನ ಮಾಡಿ ಆ ರೀತಿ ಮಾತಾಡಿ ಎಲ್ಲಾರ್ಗೂ ಇಟ್ ಇಸ್ ಕರೆಕ್ಟ್ ಅಂತ ತೋರಿಸ್ಕೊಟ್ಟರು. ಅವರೇ ಫಸ್ಟ್ ಒಂದು ನನಗನ್ಸತ್ತೆ ಅಲ್ವಾ. ಅನುಶ್ರೀ ಅವರು ಹೇಳಿದ್ರು, ಅವ್ರು ಯಾವತ್ತ ಅದನ್ನ ಮಾತಾಡೋಕೆ ಶುರು ಮಾಡಿದ್ರು ನಮಗೂ ಎಲ್ಲರೂ ಹೇಳಿದ್ರು ಕಟ್ ಮಾಡಿಬಿಡಿ, ನೀವು ಹಿಂಗೆ ಮಾತಾಡಿ ಅಂತ. ನಾವು ಮಾತಾಡಿದ್ರೆ ಅಕ್ಸೆಪ್ಟ್ ಮಾಡಿದ್ರು, ಯಾಕಂದ್ರೆ ಅಪ್ಪುನೇ ಕೋಟ್ಯಾಧೀಶ್ವರದಲ್ಲಿ ಆ ಥರ ಮಾತಾಡ್ತಾರಲ್ವಾ ಅಂತ ಅಲ್ವಾ. ಸೊ ಅದು ಅವರು, ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಅವ್ರು ಹೆಂಗೆ ಇನ್ಸ್ಪೈರ್ ಮಾಡ್ತಾರೆ ಅಂತ. ಅವರು ತುಂಬಾ ಯುನೀಕ್ ಐಡಿಯಾಸ್ ಇಟ್ಕೊಂಡಿದ್ರು ಎಲ್ಲ ವಿಷಯದಲ್ಲೂ, ಎಲ್ಲ ಸ್ಟ್ರೀಮ್ಸಲ್ಲೂ, ಎಲ್ಲ ಜಾನರ್ಸಲ್ಲೂ ಅವ್ರದ್ದು ಒಂದು ಯುನೀಕ್ ಐಡಿಯಾ ಇರ್ತಿತ್ತು. ಆ ಯುನೀಕ್ ಐಡಿಯಾನ ಹೆದರ್ದಲ್ಲೇ ಇಂಪ್ಲಿಮೆಂಟ್ ಮಾಡ್ತಿದ್ರು. ದಟ್ ವಾಸ್ ದ ಇನ್ಸ್ಪಿರೇಷನ್. ಅವ್ರ ಮಕ್ಕಳು ದೇ ಆರ್ ಡಾಟರ್ಸ್ ಆಫ್ ಎ ಫಿಯರ್ಲೆಸ್ ಡ್ಯಾಡ್. ಫಿಯರ್ ಅನ್ನೋದೇನು ಅಂತ ಗೊತ್ತಿಲ್ಲದೆ ಇರೋ ತಂದೆ ಅವ್ರ ಡಾಟರ್ಸ್ ಅವರು. ಅದೇ ಬಳುವಳಿಯಾಗಿ ಬಂದೇ ಬಿಟ್ಟಿದ್ರು. ಕರೆಕ್ಟ್ ಅಲ್ವಾ. ಅನೇಕ ಹಾಡುಗಳನ್ನು ಹಾಡ್ತಿದ್ರು ತಮ್ಮ ಮೂವೀಸಿಗೆ ಬಿಟ್ಟು ಕೂಡ. ಬೇರೆ ಮೂವೀಸಿಗೆ ನಾವು ಕೇಳ್ಪಟ್ಟಿರೋಂಗೆ ಬೇರೆ ಮೂವೀಸಿಗೆ ಇವ್ರು ಏನಾದರೂ ಹಾಡಿದ್ರು ಅಂದರೆ ಅದ್ರದ್ದು ಪೇಮೆಂಟ್ನ ಅವ್ರು ಯೂಸ್ ಮಾಡ್ಕೊಳ್ತಾ ಇರಲಿಲ್ಲ, ಸಮಾಜ ಕಾರ್ಯಕ್ಕೆ ಕೊಡ್ತಾ ಇದ್ರು. ಹಾಗೆ KMFಗೆ ಅವರು ರಾಯಭಾರಿ ಆಗಿದ್ರು, ಅದಕ್ಕೂ ಅವ್ರು ದುಡ್ಡು ಇಸ್ಕೊಳ್ತಾ ಇದ್ರು. ಸೊ ಈ ರೀತಿಯಾದಂತಹ ಸಮಾಜಮುಖಿ ಕಾರ್ಯಗಳು ಮಾಡಬೇಕು ಅನ್ನೋದು ಅವ್ರಿಗೆ ಹೇಗೆ ಬಂತು? ಅದು ಬಳುವಳಿಯಾಗಿ ಬಂದಿರೋದಾ, ಅಥವಾ ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ಅವರು ಆ ಥರ ಕೆಲಸಗಳನ್ನ ಮಾಡಬೇಕು ಅಂತ ಮಾಡೋಂಗಾಯ್ತಾ, ಹೇಗೆ? ಮ್ಯಾಮ್, ಅದ್ರ ಬಗ್ಗೆ ನಮ್ಗೆ ಏನೂ ಐಡಿಯಾ ಇಲ್ಲ. ಯಾಕೆ ಅಂದರೆ ಅದ್ರ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ಅಪ್ಪು ಪುಸ್ತಕ ಬರಿಬೇಕಾರೆ, ನಾವೆಲ್ಲ ಪುಸ್ತಕ ಬರಿಬೇಕಾದ್ರೆ ಹೆಂಗೆ ಅಂದರೆ ದಿಸ್ ಇಸ್ ದ ಪ್ರೊಡಕ್ಷನ್ ಕಾಸ್ಟ್, ಎಕ್ಸ್ ಇಸ್ ದ ಪ್ರೊಡಕ್ಷನ್ ಕಾಸ್ಟ್, ಅದ್ರ ಮೇಲೆ ಎಕ್ಸ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಅದ್ರ ಮೇಲೆ ಎಕ್ಸ್ ಇಸ್ ದ ಮಾರ್ಕೆಟಿಂಗ್ ಕಾಸ್ಟ್ ಅಂತ ನಾವು ಯೋಚನೆ ಮಾಡ್ತೀವಿ. 3x. ಸೊ ನಾವೇನು ಮಾಡ್ತೀವಿ, ಪ್ರೈಸ್ ವಿಲ್ ಬಿ 4x. ಸೊ 3x ಕವರ್ ಆಗಿ ಪಕ್ಕದಲ್ಲಿ ಇಟ್ಕೊಂಡು ಆಮೇಲೆ ದಿಸ್ ಇಸ್ ದ ಪ್ರಾಫಿಟ್. ಇವಾಗ ನಾನು ಡಿಕ್ಲೇರ್ ಮಾಡ್ತೀನಿ 10% ನಾನು ಏನಕ್ಕೋ ಕೊಡ್ತೀನಿ ಅಂತ, 10% ಇದರಲ್ಲಿ ಕಲೆಕ್ಷನಲ್ಲಿ ಕೊಡ್ತೀನಿ ಅಂದರೆ ನಾನೇನು ಮಾಡ್ತೀನಿ, 3xನ ಪಕ್ಕದಲ್ಲಿಟ್ಟು ಇದರಲ್ಲಿ ಈ ಒಂದು ಭಾಗ ಇದೆಯಲ್ಲ, 4ರಲ್ಲಿ ಒಂದು ಭಾಗ, ಆ ಒಂದು ಭಾಗದಲ್ಲಿ 10% ಕೊಡ್ತೀನಿ. ಕರೆಕ್ಟಾ? ಇವಾಗ ಅಪ್ಪು ಏನು ಮಾಡಿದ್ದಾರೆ ಗೊತ್ತಾ, ನಾನು ಬುಕ್ ಬರೆದೆ, ಎಡಿಟೋರಿಯಲ್ ಕಾಸ್ಟ್ ಆಯಿತು, ಎಲ್ಲದಕ್ಕೂ ಬಿಲ್ಲು ಅಪ್ಪು ಕೊಟ್ಟರು. ಅದಾದಮೇಲೆ ಇದು ಪ್ರೊಡಕ್ಷನ್ ಕಾಸ್ಟು ಮರ್ತೇ ಬಿಟ್ಟೆ. ಪ್ರೊಡಕ್ಷನಲ್ಲಿ 3 ಇನ್ವಾಲ್ವ್ ಆಗುತ್ತೆ, ಪೇಪರ್, ಲೇಬರ್, ಆಮೇಲೆ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಕಾಸ್ಟ್ ಅದನ್ನು ಕೊಟ್ಟರು. ಅದು ಥೌಸಂಡ್ಸ್ ಅಲ್ಲ, ಲ್ಯಾಕ್ಸ್ ಕೊಟ್ಟರು. ಅದು ಪಕ್ಕದಲ್ಲಿಡಿ. 2 ಲ್ಯಾಕ್ಸಲ್ಲಿ ಆಯಿತಾ, ಪಕ್ಕದಲ್ಲಿಡಿ. ಅದಾದಮೇಲೆ ಡಿಕ್ಲೇರ್ ಮಾಡಿದ್ರು, ಬುಕ್ ರಿಲೀಸಿಗೆ ಮುಂಚೆ ಬಯೋಗ್ರಫಿನ ಪ್ರಾಕ್ಸ್ ಬುಕ್ಕಲ್ಲಿ ಏನೇ ದುಡ್ಡು ಬಂದರೂ ನಾನು ಕನ್ನಡ ಶಾಲೆ ಅಭಿವೃದ್ಧಿಗೆ ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅಂತ. ಸರಿ, ಓಕೆ ಅಂತ ಅವ್ರು ನನಗೆ ಡಿಸೈಡ್ ಮಾಡಿಬಿಟ್ಟು ಹೇಳಿದ್ರು, ಡ್ಯಾಮ್ ಗುಡ್ ಅಂತ. ಅದಾದಮೇಲೆ ಏನು ಮಾಡಿದ್ರು ಹೇಳಿ, ಇದು ನಾನು ಹೇಳೇ ಇಲ್ಲ, ಬಟ್ ಅವ್ರು ಏನು ಮಾಡಿದ್ರು ಹೇಳಿ, ಬಂದಿದ್ದ ದುಡ್ಡೆಲ್ಲ ಅದನ್ನು ಈ ಇದೆಲ್ಲ ಇಲ್ಲವೇ ಇಲ್ಲ. ಪ್ರೊಡಕ್ಷನ್ ಕಾಸ್ಟ್ ಆಗಲಿ, ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಗಲಿ, ಅಥವಾ ಮೇಕಿಂಗ್ ಕಾಸ್ಟ್ ಆಗಲಿ, ಪ್ರಿಂಟಿಂಗ್ ಕಾಸ್ಟ್ ಆಗಲಿ, ಅದೆಲ್ಲ ಅವ್ರು ಏನು ಹೇಳಿದ್ರು ಅಂದರೆ ಅದು ನಾನು ನಮ್ಮ ತಂದೆಗೋಸ್ಕರ ಮಾಡಿರೋದು ಅಂದರು. ಕಂಪ್ಲೀಟ್ ಅಮೌಂಟ್. ನಂಗೆ ಅವಾಗ ಬಿಕಾಸ್ ಐ ವಾಸ್ ಇನ್ವಾಲ್ವ್ಡ್, ಹಿ ಯೂಸ್ ಟು ಸೇ, ಪ್ರಾಕ್ಸ್ ನಾನು ಈ ಶಾಲೆಗೆ 5 lakhs ಕೊಟ್ಟಿದ್ದೀನಿ, ಈ ಶಾಲೆಗೆ ಅಷ್ಟೇ ಗೊತ್ತಿರೋದು ನನಗೆ. ಅವ್ರು ಬೇರೆದೇನೂ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ನೀವು ಹೇಳಿ, ಅವತ್ತು ನಾನೇನು ಅನ್ಕೊಂಡೆ ಡ್ಯಾಮ್ ಗುಡ್ ಅಂತ ಅಷ್ಟೇ. ಬಟ್ ಇವತ್ತು ನನಗೆ ಗೊತ್ತಾಗ್ತಾ ಇದೆ, ನೋಬಡಿ ವಿಲ್ ಡೂ ದಟ್. ಯಾರು ಮಾಡದೇ ಇರೋ ಕೆಲಸನ ಅಪ್ಪು ಮಾಡಿದ್ದಾರೆ. ಇದು ಬರೀ ನನಗೆ ಗೊತ್ತಿರೋದು ಇಷ್ಟು. ಕರೆಕ್ಟಾ? ಅವ್ರು ಮಾಡಿರೋ 1000ದಲ್ಲಿ ನನಗೆ ಇಷ್ಟೇ ಗೊತ್ತಿರೋದು. ಆ ಇಷ್ಟನ್ನೂ ಅವ್ರು ಮಾಡಿರೋ ರೀತಿ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ.
ಕಮಿಂಗ್ ಬ್ಯಾಕ್ ಟು ಬುಕ್ ಸರ್, ತುಂಬ ವಿಶೇಷತೆಗಳಿಂದ ಕೂಡಿರೋಂಥ ಬುಕ್ ಇದು. ಸೊ ಜನಗಳಿಗೆ ಎಷ್ಟು ಹತ್ರ ಆಗ್ಬೋದು ಈ ಬುಕ್? ಮ್ಯಾಮ್ ಬೇರೆಯವ್ರು ಬಿಟ್ಬಿಡಿ ಮ್ಯಾಮ್, ನಾನು ಕಾಯ್ತಾ ಇದ್ದೀನಿ ಪುಸ್ತಕ ನೋಡಬೇಕು ಅಂತ. ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲ, ಬೇರೆಯವ್ರನ್ನ ಬಿಟ್ಟೇ ಬಿಡಿ, ಕರೆಕ್ಟಾ? ಇದು ನಾವು ಬೇರೆಯವ್ರಿಗೋಸ್ಕರ ಬರಿತಾ ಇರೋದು. ಬಟ್ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಅಪ್ಪು ಫ್ರೆಂಡ್ ನಾನು, ಬಟ್ ಹಲೋ ನಾನು ಫಸ್ಟ್ ಅವನ್ ಫ್ಯಾನು. ಸೊ ಫ್ಯಾನ್ ಆಗಿ ನೀವು ಬುಕ್ ಅಯ್ಯೋ ನಾನು ಕಾಯ್ತಾ ಇದ್ದೀನಿ. ಓಕೆ, ಯಾವಾಗ ರಿಲೀಸ್ ಆಗ್ಬೋದು ಸರ್? ಯಾವಾಗ ನಮ್ಮ ಮ್ಯಾಮ್ ಇನ್ನೂ ಒಂದು 2-3 ಮಂತ್ಸ್ ಕೆಲಸ ಇದೆ. ಅಶ್ವಿನಿ ಮಾತ್ರ ತುಂಬ ಕಷ್ಟಪಡ್ತಿದ್ದಾರೆ, ಪ್ಲಸ್ ಮಕ್ಕಳು ಕೂಡ ತುಂಬಾ ಕಷ್ಟಪಡ್ತಿದ್ದಾರೆ. ತುಂಬ ತುಂಬ ಕಾಳಜಿಯಿಂದ, ತುಂಬ ಒಂದು ಸಂತೋಷದಿಂದ ಅವರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ವಿ ಆರ್ ವೇಟಿಂಗ್ ಮ್ಯಾಮ್. ಹೆಂಗೆ ಸರ್ ಸಿಗೋದು? ಬುಕ್ ಎಲ್ಲ ಯಾವ ಥರ ಸಿಗುತ್ತೆ? ಐ ಮೀನ್ ಕಾಸ್ಟ್ ಎಲ್ಲ ನೀವು ಮುಂಚೆ ಮ್ಯಾಮ್ ಇದೇನಂದರೆ ಅಶ್ವಿನಿ ಹ್ಯಾಸ್ ಸೆಲೆಕ್ಟೆಡ್ ದ ಲೇಔಟ್ ಮಗು ಜೊತೆ, ಆ್ಯಂಡ್ ಮಕ್ಕಳು ಎಲ್ಲ ಅಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ನಾವು ಏನೇ ಕೆಲಸ ಮಾಡಿದ್ರು ವಿ ಟೇಕ್ ದ ಅಪ್ರೂವಲ್ ಆಫ್ ಆಲ್ 3 ಆಫ್ ದೆಮ್ ಅಲ್ವಾ. ಅದು ಸೊ ಅಥವಾ ನಾವೇನು ಮಾಡ್ತೀವಿ, ವಿ ಫಾಲೋ ದ ಗೈಡ್ಲೈನ್ಸ್, ಅವ್ರು ಕೊಟ್ಟಿರೋ ಗೈಡ್ಲೈನ್ಸನ್ನೇ ನಾವು ಯೂಸ್ ಮಾಡ್ತೀವಿ ಆ ಥರ. ಸೊ ಆ ಥರ ಇದನ್ನು ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ, ಇಟ್ ಶುಡ್ ಬಿ ವೆರಿ ಪರ್ಸ್ನಲ್ ಟು ಅಶ್ವಿನಿ ಆ್ಯಂಡ್ ದ ಚಿಲ್ಡ್ರನ್. ನನ್ನ ಕೆಲಸ ಏನು ಎಕ್ಸಿಕ್ಯೂಟ್ ಮಾಡೋದು ಅಲ್ವಾ. ಬಟ್ ಅಶ್ವಿನಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ನೀವು ನಂಬಲ್ಲ ಮ್ಯಾಮ್, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಪಾಸ್ಟ್ 2 ಇಯರ್ಸಿಂದ ಪ್ರತಿ ವಾರ ಒಂದು ಏನಿಲ್ಲ ಅಂದ್ರೂ ಒಂದು ಎವ್ರಿ ಡೇ ಮೀಟಿಂಗ್ ಇದ್ದೇ ಇರೋದು. ಜೊತೆಗೆ ಎಡಿಟೋರಿಯಲ್ಲು, ಕಂಟೆಂಟ್ ಚೆಕ್ಕು ಅಂತ ನಾನು ಪ್ರತಿ ಸತಿ ಕೂತ್ಕೊಂಡಾಗ ನಾನೊಂದು ವಾಟ್ಸ್ಆ್ಯಪ್ ಗ್ರೂಪ್ ಥರ ಮಾಡಿಕೊಂಡು ನಾನೇ ಗೈಡ್ಲೈನ್ಸ್ ಬರ್ಕೊಳ್ತೀನಿ, ಏನೇನು ಡಿಸ್ಕಸ್ ಮಾಡಬೇಕು ಅಂತ. ಪ್ರತಿದಿನ ಒಂದು 7-8 ವಿಷಯ, 10 ವಿಷಯ, 15 ವಿಷಯ ಕೇಳ್ತಾ ಇದ್ದೆ. ಕೆಲವು ಸತಿ 30 ವಿಷಯ ಇಟ್ಕೊಂಡು ಹೋದರೆ ಹೇಳ್ತಾ ಇದ್ದೆ ಇವತ್ತು. ಆಮೇಲೆ ಯಾರೋ ಮೀಟಿಂಗಿಗೆ ಬಂದಾಗ ಅದನ್ನು ಸ್ಟಾಪ್ ಮಾಡಿ ಮತ್ತು ವಾಪಸ್ ಕರೆಯೋಳು, ಕರೆದ್ಬಿಟ್ಟು ಈ ಥರ ಕಂಪ್ರಾಕ್ಸ್ ವಿಲ್ ಡಿಸ್ಕಸ್ ಅಂತ ತುಂಬಾ ಇಂಟ್ರೆಸ್ಟಿಂದ ಮಾಡಿದ್ದಾರೆ. ಐ ಆಮ್ ಸೋ ಪ್ರೌಡ್. ಸರ್, ನೀವು ಅಪ್ಪು ಅವರ ಜೀವನದ ಒಂದು ಭಾಗವಾಗಿ ಬಂದಿದ್ದೀರಾ ಇವಾಗ ಈ ಬುಕ್ ಮೂಲಕವಾಗಿ ಮತ್ತೊಮ್ಮೆ. ಸೊ ನಿಮಗೆ ಎಷ್ಟು ಲಕ್ಕಿ ಅನಿಸುತ್ತೆ, ನೀವೆಷ್ಟು ಅವರ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆ ಅಂತ ನಿಮಗೆ ಫೀಲ್ ಆಗುತ್ತೆ ಅಂತ? ಮ್ಯಾಮ್ ಐ ಆಮ್ ಲಕ್ಕಿ ಥ್ರೈಸ್ ಓವರ್. ಮೊದಲನೇದಾಗಿ ಐ ಆಮ್ ಡ್ಯಾಮ್ ಲಕ್ಕಿ ಐ ಆಮ್ ಅಪ್ಪುಸ್ ಫ್ರೆಂಡ್. ಅದೇ ಒಂದು ನಾ ಹೇಳಿದ್ನಲ್ಲ, ಯಾರು ಅಪ್ಪು ಫ್ರೆಂಡ್ ಆಗಿಲ್ವೋ ಪಾಪ ಏನೋ ಮಿಸ್ ಮಾಡ್ಕೊಂಡಿದ್ದಾರೆ. ಆ ಮಿಸ್ ಆಗದೆ ಇರೋ ಭಾಗ್ಯ ನನಗೆ ಬಂದಿದೆ, ಅದೊಂದು. ಸೆಕೆಂಡ್ ಒನ್, ಐ ಆಮ್ ವೆರಿ ಲಕ್ಕಿ ದಟ್ ಅಪ್ಪು ಚೋಸ್ ಮೀ ಟು ರೈಟ್ ಹಿಸ್ ಫಾದರ್ಸ್ ಬಯೋಗ್ರಫಿ. ಅವ್ರ ತಂದೆ ಅವರ ಆತ್ಮಚರಿತ್ರೆನ ನಾನು ಯಾರೂ ಅಲ್ಲ ಮ್ಯಾಮ್, ಅವ್ರು ಅಪ್ಪು ಡಿಸೈಡ್ ಮಾಡಿದ್ದಿದ್ರೆ ಇಂಡಿಯಾಲ್ ಬೆಸ್ಟ್ ರೈಟರ್ ಬಂದು ಬರೆಯೋರು. ಬಟ್ ಅಪ್ಪು ಕ್ಲಾರಿಟಿಯಿಂದ ಹೇಳ್ಬಿಟ್ರು ನನಗೆ ದಟ್ ಪ್ರಾಕ್ಸ್ ಯು ಹ್ಯಾವ್ ಟು ರೈಟ್ ಮೈ ಫಾದರ್ಸ್ ಬಯೋಗ್ರಫಿ ಅಂತ. ಸರಿ ಅಂತ ಒಪ್ಕೊಂಡು, ನನಗೆ ಒಪ್ಕೊಂಡು 2 ವರ್ಷ ನಾ ಬರೀಲಿಲ್ಲ ಮ್ಯಾಮ್. ಒಪ್ಕೊಂಡ್ಬಿಟ್ಟೆ ನಾನು. 2 ವರ್ಷ ನಾ ಬರೀಲಿಲ್ಲ. ಕೇಳಿದ್ರೆ ಎವ್ರಿ ಟೈಮ್ ಅಪ್ಪು ಫೋನ್ ಮಾಡ್ಬಿಟ್ಟು ಮೀಟ್ ಮಾಡ್ಬೋದು, ಐ ಹ್ಯಾವ್ ಡಿಸೈಡೆಡ್ ದಿಸ್, ಐ ಹ್ಯಾವ್ ಡಿಸೈಡೆಡ್ ದಟ್ ಅಂತೆಲ್ಲ ಮನಸ್ಸು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಐಡಿಯಾಸ್ ಕೊಡ್ತಾ ಇದ್ದೆ. ಏನೂ ಬರೀಲಿಲ್ಲ ಮ್ಯಾಮ್ ನಾನು. ಒಂದಿನ ಅಪ್ಪುನು ನೋಡಿ 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 ಸುಸ್ತಾಯ್ತು ಅನ್ಸುತ್ತೆ. ಒಂದಿನ ಫೋನ್ ಮಾಡ್ಬಿಟ್ಟು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಬಾ ಅಂದೆ. ಬಂದ ಒಂದು ಪೆನ್ ಗಿಫ್ಟ್ ಕೊಟ್ಟ, ಹೇಳಲಿಲ್ಲ. ಅವ್ನು ಕೊಟ್ಟ ತಕ್ಷಣ ನಾನು ಓಪನ್ ಮಾಡಿದೆ, ಐ ಅಂಡರ್ಸ್ಟುಡ್ ಅಂದೆ. ಸಾರಿ ಐ ಅಂಡರ್ಸ್ಟುಡ್ ಅಂದೆ. ಆಮೇಲೆ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಮೂರನೇದೇನೆಂದರೆ, ಇಮ್ಯಾಜಿನ್ ಅಪ್ಪು ಹ್ಯಾಸ್ ಸೆಲೆಕ್ಟೆಡ್ ಮೀ ಟು ರೈಟ್ ಹಿಸ್ ಫಾದರ್ಸ್ ಬಯೋಗ್ರಫಿ ಅಲ್ವಾ. ಈಗ ಅಶ್ವಿನಿ ಮತ್ತು ಅವ್ರ ಮಕ್ಕಳು ನನ್ನ ಮೇಲೆ ಅದೇ ಟ್ರಸ್ಟ್ ಇಟ್ಕೊಂಡು ಅದೇ ರೀತಿಯಲ್ಲಿ ನನ್ನ ಜೊತೆ ಅಪ್ಪು ಯಾವ ರೀತಿ ಕೆಲಸ ಮಾಡಿದ್ನು, ಅಪ್ಪು ಬಗ್ಗೆ ಒಂದು ಆತ್ಮಚರಿತ್ರೆನ ಬರೆಯೋಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಅದನ್ನು 2 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಹೇಳಿ ಮ್ಯಾಮ್, ಆಮ್ ಐ ನಾಟ್? ಎಸ್, ವೆರಿ ಮಚ್ ಲಕ್ಕಿ. ಸೊ ಈ ಒಂದು ಆತ್ಮಚರಿತ್ರೆ, ಅಪ್ಪು ಜೀವಿಸ್ತಾರೆ, ಅಪ್ಪು ಎಲ್ಲರಲ್ಲೂ ಜೀವಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ನಿಮಗಿದೆ ಮತ್ತೊಮ್ಮೆ ಇದನ್ನು ಓದಿದಂತಹ ಓದುಗರ ಮನಸ್ಸಲ್ಲಿ? ಮ್ಯಾಮ್ ಅಪ್ಪು ಇದ್ದಾರಲ್ಲ, ಅವರು ಪ್ರತಿಯೊಬ್ಬರು ಫ್ಯಾನ್ಗೂ ಅವ್ರು ಭಾಳ ಕ್ಲೋಸ್ ಇದ್ದಾರೆ. ಹೆಂಗೋ ನಮ್ಗೇನು ಅನ್ಸುತ್ತೆ ಅಂದರೆ ಈಸ್ ಮೈ ಫ್ಯಾಮಿಲಿ ಮೆಂಬರ್, ಅವ್ರು ನಮ್ಮ ಎಲ್ಡರ್ ಬ್ರದರ್ ಥರ ಯೋಚನೆ ಇರುತ್ತೆ ಅಲ್ವಾ. ಸೊ ಇವಾಗ ಅಪ್ಪು ಪುಸ್ತಕ ಹೆಂಗಿದೆ ಅಂದರೆ, ಯಾರೇ ಆಗಲಿ ಓಕೆ, ವೆನ್ ದೇ ಸಿ ಹಿಸ್ ಎಂಟೈರಿಟಿ, ಅವನ ಜೀವನನ ಕೈಯಲ್ಲಿಟ್ಕೊಂಡಾಗ ಬಿಲೀವ್ ಮಿ ಮ್ಯಾಮ್, ಅಪ್ಪುನೇ ಅವ್ರ ಜೊತೆ ಇದ್ದಾರೆ ಅನ್ಸುತ್ತೆ ಅವ್ರಿಗೆ.
ಸರ್ ಇದೆಲ್ಲರ ಮಧ್ಯೆ ನಂಗೆ ಇನ್ನೊಂದು ಕೇಳೋದು ಮತ್ತೆ ಬಿಕಾಸ್ ಎಲ್ಲೂ ಅದು ಡಿಸ್ಕ್ಲೋಸ್ ಆಗಿಲ್ಲ. ಈವನ್ ನೀವು ಅವಾಗ ಮಾತಾಡುವಾಗೂ ನಾನು ಸೇಮ್ ಕ್ವೆಶನ್ ಐ ಹ್ಯಾಡ್. ಸೊ ಅವತ್ತಿನ ದಿನ ಏನಾಯಿತು ಅಂತಂದು ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಸರ್? ಅವತ್ತಿನ ದಿನ ಏನಾಯಿತು ಅಂತ ಅದ್ರ ಬಗ್ಗೆ ಏನಾದರೂ ಉಲ್ಲೇಖ ಮಾಡ್ತೀರಾ ಬುಕ್ಕಲ್ಲಿ? ಅದ್ರದ್ದು ಏನಾದರೂ ಜನಗಳಿಗೆ ಸಿಗ್ಬೋದಾ ಓದೋದು? ಬಿಕಾಸ್ ಎಲ್ಲರೂ ಒಂದೊಂದು ವರ್ಷನ್ ಆಫ್ ಸ್ಟೋರೀಸ್, ಈ ಥರ ಆಯಿತು ಬೆಳಗ್ಗೆ ಹೀಗಾಯಿತು ಅಂತಂದು ಹೇಳ್ತಾರೆ. ಬಟ್ ಎಕ್ಸಾಕ್ಟಾಗಿ ಅವತ್ತೇನಾಯಿತು ಅಂತಂದು ಗೊತ್ತಿಲ್ಲ ಯಾರಿಗೂ. ಮ್ಯಾಮ್ ಅಪ್ಪು ನನಗೆ 2 ಗೈಡ್ಲೈನ್ ಕೊಟ್ಟಿದ್ರು. ಮೆನಿ ಗೈಡ್ಲೈನ್ಸಲ್ಲಿ ಒಂದು ಗೈಡ್ಲೈನ್ ಏನಂದರೆ, ಪ್ರಾಕ್ಸ್ ನಾನು ನಮ್ಮ ತಂದೆಯವರ ಬಯೋಗ್ರಫಿನ ನಾನೊಬ್ಬ ಮಗನಾಗಿ ಬರಿತಾ ಇದ್ದೀನಿ. ಆ್ಯಸ್ ಅ ಸನ್ ನನಗೆ ದುಃಖ ಕೊಡೋ ವಿಷಯಗಳ ಬಗ್ಗೆ ನಾ ಬರೆಯಲ್ಲ ಅಂತ. ಸೊ 2 ವಿಷಯ ನಾವು ಬರೀಲಿಲ್ಲ ಅಪ್ಪು ಅವರ ತಂದೆಯವರ ಆತ್ಮಚರಿತ್ರೆಯಲ್ಲಿ. ಮೊದಲನೇದಾಗಿ ಅವರ ಕಿಡ್ನ್ಯಾಪಿಂಗ್ ಬಗ್ಗೆ ಬರೀಲಿಲ್ಲ. ಎರಡನೇದಾಗಲಿ ಅವರ ಇದು ಬರೀಲಿಲ್ಲ. ಸರಿಯಾ? ಇವೆರಡು ಬರೀಲಿಲ್ಲ. ಅದೇ ರೀತಿ ಅದೇ ಗೈಡ್ಲೈನ್ಸ್ನ ನಾನು ಅಶ್ವಿನಿ ಫಾಲೋ ಮಾಡ್ತಾ ಇದ್ದೀವಿ. ನಮಗೆ ಕಾಂಟ್ರವರ್ಸಿ ಬೇಡ ಮ್ಯಾಮ್. ಅಪ್ಪು ಕ್ಲಿಯರಾಗಿ ಹೇಳಿದ್ರು, ನಮ್ಗೆ ಏನೂ ಕಾಂಟ್ರವರ್ಸಿ ಬೇಡಪ್ಪ, ನಮ್ಗೆ ಇರೋದನ್ನು ನಾವು ಬರೆಯೋಣ, ಕಾಮಾಗಿ ಆರಾಮಾಗಿ ನಮಗೆ ಏನು ಗೊತ್ತಿದೆಯೋ ಅದು ಆರಾಮಾಗಿ ಬರೆಯೋಣ ಅಂತ. ಅದೇ ರೀತಿ ವಿ ಹ್ಯಾವ್ ಫಾಲೋಡ್ ದಟ್ ಗೈಡ್ಲೈನ್. ಅಶ್ವಿನಿ ಮತ್ತು ನಾನು ಮಕ್ಕಳು ಅವ್ರ ತಂದೆನ ಹೇಗೆ ನೋಡ್ತಾರೆ, ಆಮೇಲೆ ಅಶ್ವಿನಿ ಅಪ್ಪುನ ಹೇಗೆ ನೋಡ್ತಾ ಇದ್ದಾರೆ, ಅದನ್ನು ಫೋಕಸ್ ಮಾಡಿಕೊಂಡು ನಮಗೆ ನೋವಾಗೋ ವಿಷಯ ಬೇಡ ಅಂತ. ಸೊ ಅವತ್ತಿನ ದಿನದ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಅದನ್ನು ಟ್ರೂತ್ಫುಲ್ಲಾಗಿ ನಾನು ಎಲ್ಲದನ್ನು ಬರೆದು ಅಶ್ವಿನಿ ಕೊಟ್ಟಿದ್ದೀನಿ. ಅಶ್ವಿನಿನೂ ಅವತ್ತಿನ ದಿನದ ಬಗ್ಗೆ ಎಲ್ಲ ನನಗೆ ಆ್ಯಸ್ ಅ ಫ್ರೆಂಡ್ ನಾನು ಮೀಟ್ ಮಾಡಿದಾಗ ಎಲ್ಲ ಇದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದರು. ಆದರೆ ನಾವು ತುಂಬ ಕ್ಲಿಯರಾಗಿ ನಾವೇನು ಮಾಡಿದ್ದೀವಿ ಅಂದರೆ, ವಿ ಆರ್ ನಾಟ್ ಪಬ್ಲಿಷಿಂಗ್ ಎನಿಥಿಂಗ್. ಯಾಕೆಂದರೆ ಎಲ್ಲರೂ ಹೇಳಿದ್ದು ಸೇಮ್. ಒಂದು ಹೆಂಗೆ ಅಂದರೆ, ಯಶ್ ಅವ್ರು ಹೇಳಿದ್ರು, ಅವ್ರು ಏನೇನು ಪಾಪ ಯಶ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅವತ್ತಿನ ದಿನ. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ಟೋಟೋ ಧೃತಿ ಅಲ್ಲಿಂದ ಬರಬೇಕಾದ್ರೆ ತುಂಬಾ ಪ್ಲಸ್ಸು ಮೈನಸ್ ಆಯಿತು. ನಮ್ಮ ಅಶ್ವಥ್ ನಾರಾಯಣ್ ಅವರು ಡೆಪ್ಯೂಟಿ CM ಆಗಿದ್ರಲ್ಲ, ಅವರೆಲ್ಲ ಇದು ಏನು ದೇ ಹ್ಯಾವ್ ತಲೆ ಮೇಲೆ ಎಲ್ಲ ಇದನ್ನು ಯಾವ್ಯಾವ ಆಪ್ಷನ್ಸ್ನ ಟ್ರೈ ಮಾಡಬೇಕು ಎಲ್ಲ ಮಾಡಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಅವತ್ತು. ಕ್ಲೋಸ್ ಫ್ರೆಂಡ್ಸು, ಅಪ್ಪು ಕ್ಲೋಸ್ ಫ್ರೆಂಡ್ಸ್ ಸತೀಶ್ ಅಂತ US ಇದ್ದಾರೆ. ಅವರೆಲ್ಲ ಎಲ್ಲರೂ ಅವ್ರು ಹೇಳಿದ್ದು ಹೆಂಗೆ ಅಂದರೆ, ಅವತ್ತಿನ ದಿನದ್ದು ಒಂದು ಕಂಪ್ಲೀಟ್ ಪಿಕ್ಚರ್ ಸಿಕ್ತು ನಮಗೆ. ಎಷ್ಟೋ ವಿಷಯಗಳು. ಆಮೇಲೆ ನಂದು ಡ್ಯೂಟಿ ಏನಂದರೆ, ಐ ಹ್ಯಾವ್ ಟು ಇನ್ಫಾರ್ಮ್ ಅಶ್ವಿನಿ ಅಲ್ವಾ ಎಲ್ಲದೂ. ಬಟ್ ಅಶ್ವಿನಿ ವಾಸ್ ವೆರಿ ಕ್ಲಿಯರ್. ಏನಂದರೆ ಅವತ್ತಿನ ದಿನದ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಆಮೇಲೆ ಡಿಮೈಸ್ ಅಂತಾನು ಆ ಪದನ ಯೂಸ್ ಮಾಡೋದೇ ಇಲ್ಲ. ನಾವೇನು ಮಾಡ್ತಾ ಇದೀವಿ, ಆಫ್ಟರ್ ದಟ್ ಡೇ ಅಷ್ಟೇ. ಆಫ್ಟರ್ ವಾಟ್ ಹ್ಯಾಪನ್ ದಟ್ ಡೇ ಅಷ್ಟೇ ನಾವು ಹೇಳೋದು. ಯಾಕೆ ಅಂದರೆ ಆ್ಯಸ್ ಅ ಫ್ರೆಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು, ನನಗೂ ಅನ್ಸಲ್ಲ ಅಶ್ವಿನಿಗೂ ಅನ್ಸಲ್ಲ ಅಲ್ವಾ. ಐ ಡೋಂಟ್ ಥಿಂಕ್ ವೈ ಶುಡ್ ವಿ ಸೇ. ನಮ್ಗೇನಂದರೆ ಈಗಲೂ ಅಲ್ಲಿ ಏನಿದು ಅಂತ ಅವ್ನು ಬಂದರೆ ಹಂಗೆ ಅವನು, ನೀನು ಬಿಡಪ್ಪ ಗ್ರೇಟು ಏನಪ್ಪ ಇದೆಲ್ಲ ಇಂಟರ್ವ್ಯೂ ಅಂತ ಬಂದರೆ ಅದೇ ಹೇಳೋದು. ನಿಮ್ಗೆ ಗೊತ್ತಿದೆ, ಯು ಸೀನ್ ಇಮ್ ಮೆನಿ ಟೈಮ್ಸ್ ಅಲ್ವಾ, ಅಷ್ಟೇ. ಸೊ ಫಿಲ್ಮ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಐಡಿಯಾನೇ ಇಲ್ಲ ಮ್ಯಾಮ್. ಅದೇನೋ ಡಿಸ್ಕಷನ್ ನಿಮ್ಮ ಹತ್ರ ಮ್ಯಾಮ್ ನನಗೇನು ಇಲ್ಲ, ನನಗೇನು ಐಡಿಯಾ ಇಲ್ಲ ಮ್ಯಾಮ್ ಅದ್ರ ಬಗ್ಗೆ. ಓಕೆ ಸರ್, ಇಷ್ಟೊತ್ತು ನಿಮ್ಮ ಟೈಮನ್ನು ನಮಗೋಸ್ಕರ ಕೊಟ್ರಿ. ಪುಸ್ತಕದ ಬಗ್ಗೆ ಮಾತಾಡಿದ್ರಿ, ಅಪ್ಪು ಸರ್ ಬಗ್ಗೆ ಒಂದಿಷ್ಟು ವಿಷಯಗಳು ನಮಗೆ ಗೊತ್ತಿರಲಿಲ್ಲ, ಕೆಲವೊಂದಿಷ್ಟು. ಸೊ ಗೊತ್ತು ಮಾಡಿಸಿದ್ರಿ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಟು ಯುವರ್ ಟೀಮ್ ಆಲ್ಸೋ. ಎಸ್, ಇದಾಗಿತ್ತು ಪ್ರಕೃತಿ ಬನ್ವಾಸಿ ಸರ್ ಅವರ ಮಾತು. ಬುಕ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಅಪ್ಪುನ ಹೆಂಗೆ ಇಷ್ಟಪಟ್ಟರು, ಬುಕ್ಕನ್ನು ಕೂಡ ಹಾಗೇ ಇಷ್ಟಪಡ್ತೀರಾ ಅನ್ನೋದು ನನ್ನ ನಂಬಿಕೆ ಕೂಡ. ಇವನ್ ನಾನು ಆ ಬುಕ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಮ್ಮ ಕೈ ತಲುಪತ್ತೆ ಅನ್ನೋ ಹೋಪ್ಸ್ನ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.